trust of quality. ಸ್ಟೂಡೆಂಟ್ಸ್, ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್, ಈಗ ಗುಂಡಕ್ಷರದಿಂದ ಬರೆಯುವಂತಹ 11 ಅಕ್ಷರಗಳನ್ನು ನಾವು ಚೆಂದ ಕಲ್ತ್ಕೊಂಡಿದ್ದೀವಿ. ಈಗ ಈ ಕನ್ನಡದ ಬಾತುಕೋಳಿ ಅಕ್ಷರ ಅಂತ ಏನು ಹೇಳ್ತೀವಿ ನಾವು, ಅದು ಓ ಆಗ್ಬೋದು, ಓ ಆಗ್ಬೋದು, ಅಥವಾ ಜ್ಞ ಆಗ್ಬೋದು, ಅಥವಾ ಜ, ಝ, ಚ, ಬ, ಭ ಈ ಅಕ್ಷರಗಳನ್ನು ನಾವು ಬರೆಯೋದನ್ನು ಅಭ್ಯಾಸ ಮಾಡೋಣ. ನೋಡಿ, ಈ ಓ ಬರೆಯೋಕ್ಕಿಂತ ಮುಂಚೆ ಈ ಬಾತುಕೋಳಿ ಸ್ಟ್ರೋಕನ್ನು ನೀವು ಅಭ್ಯಾಸ ಮಾಡಬೇಕು. ಏನು ಇಷ್ಟೊಂದಿದಾವಲ್ಲ, ಸ್ವಲ್ಪ ತಿದ್ದಿದರೆ ಸಾಕಾ? ಖಂಡಿತ ಇಲ್ಲ, ಎಲ್ಲ ಅಕ್ಷರಗಳನ್ನೂ ತಿದ್ದಬೇಕು. ಹೀಗೆ ತಿದ್ದಿದರೆ ಮಾತ್ರ ನಿಮ್ಮ ರೈಟಿಂಗ್ ಸರಿ ಹೋಗುತ್ತೆ. ನೋಡಿ, ಈ ಬಾತುಕೋಳಿ ಸ್ಟ್ರೋಕನ್ನು ನೀವು ಚೆನ್ನಾಗಿ ತಿದ್ದಬೇಕು. ಈ ಒಂದು ಸ್ಟ್ರೋಕನ್ನು ಕಲಿಯೋದ್ರಿಂದ ಆಲ್ಮೋಸ್ಟ್ ನಿಮಗೆ 9 ಅಕ್ಷರಗಳು ಚೆನ್ನಾಗಿ ಬರ್ತವೆ. ಈ ಬಾತುಕೋಳಿ ಸ್ಟ್ರೋಕನ್ನು ನೀವು ಪೂರ್ತಿ ಎಲ್ಲ ಲೈನ್ಗಳನ್ನು ತಿದ್ದಿದ ನಂತರ, ನಾನು ಒಂದು ಸ್ವಲ್ಪ ತಿದ್ದಿದ್ದೀನಿ ಅಂತ ಹೇಳಿ ನೀವು ಇಷ್ಟಕ್ಕೆ ಮುಗೀತು ಅಂತ ಅಲ್ಲ, ನೀವು ಪೂರ್ತಿಯಾಗಿ ತಿದ್ದಿಯೇ ಮುಂದಕ್ಕೆ ಹೋಗಬೇಕೇ ವಿನಃ ಅಷ್ಟಕ್ಕೆ ಬಿಟ್ಟು ಹೋಗೋ ಆಗಿಲ್ಲ. ನೋಡಿ, ಓ ನೋಡಿ, ಲೈನ್ ಮೇಲೇ ತಿದ್ದಬೇಕು. ಹೀಗೆ ಈ ಬಾತುಕೋಳಿ ಸ್ಟ್ರೋಕ್ ಬಂದರೆ ಆಲ್ಮೋಸ್ಟ್ ನಿಮಗೆ 9 ಅಕ್ಷರಗಳು ಭಾಳ ಸುಂದರವಾಗಿ ಬರೆಯೋದಕ್ಕೆ ಸಾಧ್ಯವಾಗತ್ತೆ. ನೋಡಿ ನೋಡಿ, ಹೀಗೆ ಓ ಚೆನ್ನಾಗಿ ತಿದ್ದೋಕೆ ಬರ್ತಾ ಇದೆ ಅಂದರೆ ನೀವು ನೋಡಿ, ಓ ತಿದ್ದೋದಕ್ಕೆ ಹೋಗ್ಬೇಕೀಗ. ನೋಡ್ಕೊಳ್ಳಿ, ನೋಡಿ, ಓ ಆಯ್ತಿದು. ಓಕೆ, ಲೈನ್ ಮೇಲೇ ತಿದ್ದಬೇಕು. ನೋಡಿ, ಹೀಗೆ ಓನ ತಿದ್ದಿದ ಮೇಲೆ ಜ್ಞಾ ತಿದ್ದಬೇಕು. ನೋಡಿ, ಇದು ಸಮೇತ ಓ ಬರ್ದ ಹಾಗೇ ಬರೆಯೋದು. ನೋಡಿ, ಓಕೆ, ಹೀಗೆ ಲೈನ್ ಮೇಲೇ ಚೆನ್ನಾಗಿ ತಿದ್ದೋದ್ರಿಂದ ಚೆನ್ನಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು.